ಬೆಂಗಳೂರು ನಗರದ ಬಾಪೂಜಿನಗರದಲ್ಲಿ ಎಸ್ಬಿಡಿ ಸಂಕಲ್ಪ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಸಂಸ್ಥೆಯ ನೂತನ ಆರಂಭಕ್ಕೆ ಇಂದು ಅದ್ದೂರಿ ಚಾಲನೆ ದೊರೆಯಿತು. ಸಿದ್ದರಾಜು, ಜಗದೀಶ್ ಹಾಗೂ ಚಂದ್ರು ಅವರ ನೇತೃತ್ವದಲ್ಲಿ ನೂತನವಾಗಿ ಆರಂಭಗೊಂಡಿರುವ ಈ ಸಂಸ್ಥೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಭಾಗವಹಿಸಿದ್ದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ವಿಜಯನಗರ ಬಿಜೆಪಿ ಮುಖಂಡರಾದ ರವೀಂದ್ರ ಅವರು ಆಗಮಿಸಿ ಎಸ್ಬಿಡಿ ಸಂಕಲ್ಪ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಸಂಸ್ಥೆಗೆ ಅಧಿಕೃತವಾಗಿ ಚಾಲನೆ ನೀಡಿದರು. ಆತ್ಮೀಯ ಸ್ನೇಹಿತರುಗಳು, ನಮ್ಮ ಸಿದ್ದಣ್ಣ, ನಮ್ಮ ಜಗಣ್ಣ, ನಮ್ಮ ಚಂದ್ರು, ರಾಜಪ್ಪ, ಪುಟ್ಟಣ್ಣ, ಶ್ರೀನಿವಾಸು, ಶಿವಶಂಕರು ಇವರೆಲ್ಲ ಸೇರಿ ಪಾಲುದಾರರಾಗಿ ಇವತ್ತು ನೂತನವಾಗಿ ಸಂಕಲ್ಪ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿದ್ದಾರೆ. ನಾವೆಲ್ಲ ಆತ್ಮೀಯರು ಮನಸ್ಪೂರ್ವಕವಾಗಿ ಅವರ ಸಂಸ್ಥೆಗೆ ಮತ್ತು ಅವರ ನೂತನವಾದಂಥ ಈ ಒಂದು ಹೊಸ ವ್ಯವಸ್ಥೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಶುಭವಾಗಲಿ. ಮುಂದಿನ ದಿನಗಳಲ್ಲಿ ಸ್ವಂತ ದೈನಂದಿನ ಬದುಕು ಎಲ್ಲವೂ ಚೆನ್ನಾಗಿರಲಿ. ನಾವೆಲ್ಲರೂ ಸೇರಿ ಅವರ ಬೆಂಗಾವಲಾಗಿ ಅವರ ಜೊತೆಯಲ್ಲಿ ಸದಾಕಾಲ ಇರ್ತೀವಿ. ಅವರ ಸಂಸ್ಥೆ ಇವತ್ತಿನಿಂದ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತೇಳಿ ನಾನು ಶುಭವನ್ನು ಹಾರೈಸ್ತೀನಿ. ಇಂದು ಸಂಕಲ್ಪ ಬಿಲ್ಡರ್ಸ್ ಅಂತ ಒಂದು ಒಳ್ಳೆಯ ಸಂಸ್ಥೆ ಪ್ರಾರಂಭ ಆಗಿದೆ. ಎಲ್ಲ ನಾಗರಿಕರು ಸದುಪಯೋಗ ಪಡಿಸ್ಕೋಬೇಕು. ಒಳ್ಳೆಯ ಯೋಚನೆ ಇಟ್ಕೊಂಡು ಎಲ್ಲ ಇಬ್ಬರು ಮೂರು ಜನ ಎಲ್ಲ ಸೇರ್ಕೊಂಡು ಒಳ್ಳೆ ಟೀಮ್ ಆಗಿ ಒಳ್ಳೆ ವರ್ಕ್ ಮಾಡಬೇಕು ಅಂತ ಒಳ್ಳೆ ಕಲ್ಪನೆ ಇಟ್ಕೊಂಡಿರುವಂಥ ಅದಕ್ಕೆ ಸಂಕಲ್ಪ ಬಿಲ್ಡರ್ಸ್ ಅಂತ ಹೆಸರಿಟ್ಟು ಕಡಿಮೆ ದರದಲ್ಲಿ ಮನೆಗಳು ಕೊಡಬೇಕು. ನಮ್ಮ ಜನಕ್ಕೆ ಇಲ್ಲಿ ಸಾಕಷ್ಟು ಅವಶ್ಯಕತೆ ಇದೆ. ಇಲ್ಲಿ ಬೇರೆ ಬೇರೆ ಕಡೆಯಿಂದ ಎಲ್ಲ ಮನೆಗೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಅವ್ರಿಗೊಂದು ಒಳ್ಳೆ ಆಶಯ ಕೊಡಬೇಕು ಅಂತೇಳಿ ಸಂಕಲ್ಪ ಮಾಡಿಕೊಂಡು ಇವತ್ತು ಸಂಕಲ್ಪ ಬಿಲ್ಡರ್ಸ್ ಅಂತೇಳಿ ಒಂದು ಸ್ನೇಹಿತರೆಲ್ಲ ಸೇರಿ ಮಾಡಿದ್ದಾರೆ. ದೇವರು ಅದು ಒಳ್ಳೆಯದಾಗಲಿ, ಅವರ ಆಸೆ ಸಂಕಲ್ಪ ಯಶಸ್ವಿ ಆಗಲಿ ಅಂತ ಕೇಳ್ಕೊತೀನಿ. ಇವತ್ತು ಬಾಪೂಜಿ ನಗರದಲ್ಲಿ ಬಹಳ ವಿಶೇಷವಾಗಿ ನಮ್ಮ ಸ್ನೇಹಿತರು ಸಿದ್ದರಾಜ್ ಅವರು, ಜಗದೀಶ್ ಅವರು, ಚಂದ್ರ ಅವರು ಸೇರಿಕೊಂಡು ಒಂದು SBD ಸಂಕಲ್ಪ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅನ್ನೋ ಒಂದು ಹೊಸ ಶುರು ಮಾಡ್ತಾ ಇದ್ದಾರೆ. ಇವತ್ತು ಇಡೀ ನಾಗರಿಕರಿಗೆ ಬೇಕಾಗಿರೋದು ಆಶ್ರಯ, ಆಹಾರ, ಆರೋಗ್ಯ. ಅದರಲ್ಲಿ ಇವತ್ತು ಆಶ್ರಯ ಅನ್ನೋದೇನು ಜನರಿಗೆ ಬೇಕಾಗಿದೆ. ಜನರಿಗೆ ಮನೆ, ಅವರು ಬದುಕುವಂಥ ರೀತಿ ಇವತ್ತು ಭಾಳ ವಿಶೇಷವಾದ್ದು. ಯಾಕೆಂದರೆ ಬೆಂಗಳೂರಿನಲ್ಲಿ ಅನೇಕ ಜನ ಔಷಧಿಯಿಂದ ಬೇರೆ ಕಡೆಯಿಂದ ಬಂದಿದ್ದಾರೆ. ಅವ್ರಿಗೆ ಇಡಕ್ಕೆ ವಾಸಸ್ಥಳ ಇಲ್ಲ. ಇಲ್ಲಿರ್ತಕ್ಕಂಥ ಅನೇಕ ಮನೆಗಳು ದುಬಾರಿ ರೇಟಲ್ಲಿದೆ. ಆದರೆ SBD ಕಂಪ್ನಿಯವರು ಸ್ವತಃ ಅವರೇ ಜಾಗಗಳು ತಗೊಂಡು ಡೆವಲಪ್ ಮಾಡಿ ಆ ಜಾಗಗಳಲ್ಲಿ ಮನೆಗಳು ನಿರ್ಮಾಣ ಮಾಡಿ ಅವರಿಗೆ ಜನರಿಗೆ ಅತ್ಯಂತ ಕಡಿಮೆ ದರದಲ್ಲಿ ಕೊಡೋದ್ರ ಮೂಲಕ ಬಡ ಜನರಿಗೆ ಒಂದು ಆಶ್ರಯ ನೀಡೋದ್ರ ಮೂಲಕ ಭಾಳ ಮಾದರಿಯಾಗಿದ್ದಾರೆ. ವಿಶೇಷವಾಗಿ ನಮ್ಮ ಸಿದ್ದರಾಜ್ ಅವರು, ಜಗದೀಶ್ ಅವರು, ಚಂದ್ರ ಅವರು ಅವ್ರ ಕಲ್ಪನೆ ಬೇರೆ. ಯಾಕೆಂದರೆ ಅತ್ಯಂತ ಕಡಿಮೆ ದರದಲ್ಲಿ ಜನರಿಗೆ ಮುಟ್ಟುವಂಥ ಕೆಲಸ ಮಾಡಬೇಕು. ಆ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಭಾಳ ಸಂತೋಷ ಆಗುತ್ತೆ. ಇದು ಇನ್ನೂ ಹೆಚ್ಚಿನ ರೀತಿ ಅಭಿವೃದ್ಧಿ ಹೊಂದಲಿ. ಈ ಸಂಸ್ಥೆ ಬರೀ ಕೇವಲ ಇಷ್ಟಕ್ಕೆ ನಿಲ್ಲೋದು ಬೇಡ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳಿಬೇಕು. ಯಾಕೆಂದರೆ ಹಿಂದೆ ಎಲ್ಲ ಅವರು ಅನೇಕ ವ್ಯವಹಾರಗಳು ಮಾಡಿದ್ದಾರೆ. ಆದರೆ ಇದು ಒಂದು ವಿಶೇಷವಾದ, ಅದು ಇವತ್ತು ನಾಗರ ಪಂಚಮಿ ಆದ್ದರಿಂದ ಇದು ಭಾಳ ವಿಶೇಷವಾದ ದಿನ. ಈ ವಿಶೇಷ ದಿನದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಅವರ ಆಶೀರ್ವಾದದಿಂದ SBD ಕಂಪ್ನಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎತ್ತರಕ್ಕೆ ಬೆಳೆದು ಎಲ್ಲ ಬಡ ಜನರಿಗೆ ಒಂದು ಆಶಯ ನೀಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ.